ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ವವಸು ಸಂವತ್ಸರದಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಆದಾಯ 8, ವ್ಯಯ 14, ಸನ್ಮಾನ 7, ಅವಮಾನ 5. ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3, 4ನೇ ಪಾದಗಳು, ಧನಿಷ್ಠ ನಕ್ಷತ್ರದ 3, 4ನೇ ಪಾದಗಳು, ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದಗಳು, ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದಗಳು ಬರುತ್ತವೆ. 2025ರಲ್ಲಿ ಗ್ರಹಗಳು ಶತಭಿಷ ನಕ್ಷತ್ರದವರಿಗೆ ವಿಶೇಷವಾದಂತಹ ವಿಭಿನ್ನವಾದಂತಹ ಫಲಗಳನ್ನು ಕೊಡಲಿದೆ. ಶನಿ ಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ದ್ವಿತೀಯ ಭಾವದಲ್ಲಿ ಸಂಚಾರ ಮಾಡಲಿದೆ. ನಿಮಗೆ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗಿದೆ. ನಿಮಗೆ 1 ಲಕ್ಷ ದುಡ್ಡು ಬರುತ್ತಿದೆ ಅಂದ್ಕೊಂಡ್ರೆ ನಿಮಗೆ ಆ 1 ಲಕ್ಷಕ್ಕೆ ಖರ್ಚುಗಳು ರೆಡಿಯಾಗಿ ಕಾಯ್ತಾ ಇರುತ್ತೆ. ಈ 5 ವರ್ಷದಿಂದ ಖರ್ಚುಗಳು ಜಾಸ್ತಿನೇ ಇದೆ. ಈ ವರ್ಷದಲ್ಲೂ ಖರ್ಚುಗಳು ಹೆಚ್ಚು. ನಿಮ್ಮ ರಾಶ್ಯಾಧಿಪತಿ 2ನೇ ಭಾವದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮಗೆ ಆಸೆ ನಿರಾಸೆ 2 ಸಮಭಾವದಲ್ಲಿ ಇರುತ್ತದೆ. ನೀವು ಅಂದುಕೊಂಡಂತೆ ಆಸೆಗಳು ನಿಮ್ಮ ಕೈಗೂಡುತ್ತದೆ. ನಿಮ್ಮ ಕೌಶಲ್ಯ, ನಿಮ್ಮ ಸಾಮರ್ಥ್ಯದಿಂದ 2-3 ಮೂಲಗಳಿಂದ ಹಣವನ್ನು ದುಡಿಯಲು ಪ್ರಾರಂಭ ಮಾಡ್ತೀರಾ. ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ಳುತ್ತೀರಾ. ನಿರಾಸೆ ಯಾಕೆ ಅಂದರೆ ನೀವು ಅಂದುಕೊಂಡಂತಹ ಪ್ಲಾನ್ಗಳನ್ನು ಇಂಪ್ಲಿಮೆಂಟ್ ಮಾಡಲು ಸ್ಟಾರ್ಟ್ ಮಾಡಿದರೂ ಸಾಕಷ್ಟು ಅಡೆತಡೆಗಳು ಬಂದು ನಿಮ್ಮ ಕೆಲಸಗಳು ಅರ್ಧಂಬರ್ಧಕ್ಕೆ ನಿಂತು ಹೋಗುತ್ತದೆ. ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯನಾ ಎನ್ನುವಂತಹ ಅನುಮಾನ ನಿಮ್ಮನ್ನು ಕಾಡುತ್ತದೆ. ಈ ರೀತಿ ಆಸೆ ನಿರಾಸೆಯ ಮಧ್ಯೆ ಈ 2.5 ವರ್ಷ ನಿಮ್ಮ ಜೀವನ ನಡೆಯುತ್ತದೆ. ಸ್ಟಾರ್ಟಿಂಗ್ 6 ತಿಂಗಳು ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಅದರಲ್ಲಿಯೂ ಶತಭಿಷ ನಕ್ಷತ್ರ 2 ಅಥವಾ 3 ತಿಂಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಚೆನ್ನಾಗಿರುತ್ತದೆ. ಇನ್ನೇನು ಲಾಭ ಕೈಗೆ ಬರುತ್ತಿದೆ ಅಂದುಕೊಂಡರೆ 4ನೆಯ ತಿಂಗಳು ಸಡನ್ ಆಗಿ ಹಣದ ಸಮಸ್ಯೆ ಎದುರಾಗುತ್ತದೆ. ಕಾರಣ ಏನಂದರೆ ನಿಮ್ಮ ರಾಶಿಯಲ್ಲಿ ರಾಹು ಗ್ರಹ, 7ಮ ಭಾವದಲ್ಲಿ ಕೇತು ಗ್ರಹದ ಸಂಚಾರದಿಂದ ಈ ಸಮಸ್ಯೆ ಎದುರಾಗುತ್ತದೆ. ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನವನ್ನು ಮಾಡುವುದರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಪೂರ್ವಭಾದ್ರ ನಕ್ಷತ್ರದವರಿಗೆ ಮೊದಲ 9 ತಿಂಗಳು ಸಮಯ ಚೆನ್ನಾಗಿದೆ. ಡಿಸೆಂಬರ್ ತಿಂಗಳ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು. ಧನಿಷ್ಠ ನಕ್ಷತ್ರದವರಿಗೆ ಈ ವರ್ಷದ ಪ್ರಾರಂಭಿಕ 4 ತಿಂಗಳು ವೆರಿ ಟಫ್ ಟೈಮ್. ಅಕ್ಟೋಬರ್ ತಿಂಗಳವರೆಗೂ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಈ ವರ್ಷ ಕುಂಭರಾಶಿಯವರಿಗೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಿರುತ್ತವೆ. ಮೇ 15ಕ್ಕೆ ಗುರುಗ್ರಹ ನಿಮ್ಮ ಪಂಚಮ ಸ್ಥಾನಕ್ಕೆ ಗೋಚಾರ ಮಾಡುತ್ತಿದೆ. ತನ್ನ ವಿಶೇಷ ದೃಷ್ಟಿಯಿಂದ 1, 5, 9ನೇ ಸ್ಥಾನವನ್ನು ವೀಕ್ಷಿಸುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 1, 5, 9 ಈ ಸ್ಥಾನವನ್ನು ಲಕ್ಷ್ಮೀ ಸ್ಥಾನ, ಕೇಂದ್ರ ಸ್ಥಾನ ಎಂದು ಕರೆಯಲಾಗಿದೆ. ಗುರುವಿನ ವಿಶೇಷ ಆಶೀರ್ವಾದದಿಂದ ಕುಂಭರಾಶಿಯವರಿಗೆ ಈ ವರ್ಷ ಜಾಕ್ಪಾಟ್ ವರ್ಷ ಅಂತಲೇ ಹೇಳಬಹುದು. PhD ಮಾಡಬೇಕು ಅಂದುಕೊಂಡಿರುವವರು PhD ಮಾಡಬಹುದು. ಹೈಯರ್ ನಾಲೆಡ್ಜನ್ನು ಕಲಿಯುವುದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಗುರುವಿನ ಅನುಗ್ರಹಕ್ಕಾಗಿ ಗುರು ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಮಾಡಿ ದತ್ತಚರಿತ್ರೆಯ ಪಾರಾಯಣ ಮಾಡುವುದರಿಂದ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದು. ನಿಮ್ಮ ಸಾಲಗಳನ್ನು ತೀರಿಸುತ್ತೀರಾ. ಜೊತೆಗೆ 12 ಜ್ಯೋತಿರ್ಲಿಂಗದ ದರ್ಶನ ಮಾಡುವುದರಿಂದ, ಶಿವನ ಆರಾಧನೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಕೈಗೂಡುತ್ತವೆ. ನಿಮ್ಮ ಹಿಂದಿನ ಸಾಲಗಳನ್ನು ತೀರಿಸುವುದರ ಜೊತೆಗೆ ನಿಮಗೆ ಅವಮಾನ ಮಾಡಿದವರು ನಿಮ್ಮನ್ನು ಸನ್ಮಾನಿಸುವಷ್ಟು ಬೆಳೆಯುತ್ತೀರಾ. ಯಾರಿಗೆಲ್ಲ ಶನಿದಶ, ರಾಹುದಶ, ಕೇತುದಶ ನಡೆಯುತ್ತಿದ್ದರೆ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸಿಕೊಂಡು ಪರಿಹಾರ ಮಂತ್ರಪಠನೆಯನ್ನು ಮಾಡುವುದರಿಂದ ನಿಮಗೆ ಅನುಕೂಲವಾಗುತ್ತದೆ. ಶನೈಶ್ವರನ ಅನುಗ್ರಹಕ್ಕಾಗಿ ಶನಿವಾರದ ದಿನ ಶನಿದೇವನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ. ಶನಿಗ್ರಹ, ರಾಹುಗ್ರಹ, ಕೇತುಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರ, ನೀಚ ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ನೀಚ ಜನರ ಸಂಪರ್ಕ, ಸ್ನೇಹದಿಂದ ದೂರವಿರಬೇಕು. ಇಲ್ಲದಿದ್ದರೆ ಕೆಲಸಕ್ಕೆ ಬಾರದೇ ಇರುವವರು ನಿಮಗೆ ಅವಮಾನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ತೀರಾ.
ಈ ವರ್ಷ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡುತ್ತೀರಾ, ಬಹಳ ಕಾನ್ಸಂಟ್ರೇಷನನ್ನು ಮಾಡುತ್ತೀರಾ. ಬಿಸ್ನೆಸ್ ಮಾಡುತ್ತಿರುವವರಿಗೆ ನೀವು ಹೂಡಿದಂತಹ ಬಂಡವಾಳಕ್ಕೆ ಸರಿಯಾದ ಲಾಭ ಸಿಗುವುದಿಲ್ಲ. ಬಂದಂತಹ ಲಾಭವನ್ನು ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡುವಂತಹ ಪರಿಸ್ಥಿತಿಗಳಿರುತ್ತವೆ. ಜಾಬ್ ಮಾಡುತ್ತಿರುವವರಿಗೆ ನೀವು ಅಂದುಕೊಂಡಂತಹ ಸ್ಥಳಗಳಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಪ್ರಮೋಷನ್ಗಳು ಸಿಗುವಂತಹ ಸಾಧ್ಯತೆಗಳಿವೆ. ಜೂನ್ ತಿಂಗಳು ಜಾಬ್ಗಾಗಿ ಹುಡುಕಾಟ ಮಾಡುತ್ತಿರುವವರಿಗೆ ಹೊಸ ಜಾಬ್ ಸಿಗುವಂತಹ ಅವಕಾಶಗಳಿವೆ. ರಿಯಲ್ ಎಸ್ಟೇಟಲ್ಲಿ ಇರುವವರಿಗೆ ಈ ವರ್ಷ ಧನಲಾಭ. ಡಾಕ್ಟರ್, ಲಾಯರ್, ಇಂಜಿನಿಯರ್ಗಳು ಇಷ್ಟು ದಿನ ಕೂಡಿಟ್ಟಂತಹ ಸಂಪಾದಿಸಿದಂತಹ ಹಣವನ್ನು ಒಂದೇ ಸಾರಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಆದರೆ ನಿಮಗೆ ನೇಮ್ ಆ್ಯಂಡ್ ಫೇಮ್ ಸಿಗುತ್ತದೆ. ಚಾರ್ಟೆಡ್ ಅಕೌಂಟ್ಗಳಿಗೂ ಅನ್ವಯಿಸುತ್ತದೆ. ವಿದೇಶದಲ್ಲಿರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಜೂನ್ ತಿಂಗಳ ನಂತರ ವೀಸಾ, ಗ್ರೀನ್ ಕಾರ್ಡ್ ಸ್ಯಾಂಕ್ಷನ್ ಆಗುತ್ತದೆ. ವಿದೇಶಿ ಪ್ರಯಾಣ ಮಾಡಬೇಕು ಅಂದುಕೊಂಡಿರುವವರು ವಿದೇಶ ಪ್ರಯಾಣದ ಯೋಗ ಈ ವರ್ಷ ತೋರಿಸ್ತಾ ಇದೆ. ವಿದೇಶದಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದುಕೊಂಡವರಿಗೆ ಜೂನ್ ತಿಂಗಳ ನಂತರ ಶುಭ ಸಮಯ. ರೈತರಿಗೆ ಮೊದಲನೆಯ ಬೆಳೆಗಿಂತ ಎರಡನೆಯ ಫಸಲು ಹೆಚ್ಚಾಗಿ ಲಾಭವನ್ನು ತಂದುಕೊಡುತ್ತದೆ. ಜೋಳ, ಸಕ್ಕರೆ, ಅಕ್ಕಿ, ರಾಗಿ, ಬಿಳಿ ಧಾನ್ಯಗಳು ಹಾಗೂ ಕೆಂಪು ಧಾನ್ಯಗಳು ಯಥೇಚ್ಛವಾಗಿ ಬೆಳೆಯುತ್ತದೆ. ಕುಂಭರಾಶಿಯ ರಾಜಕಾರಣಿಗಳು ಎಷ್ಟು ಕಷ್ಟಪಟ್ಟರೂ, ನೀವು ಎಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡಿದರೂ ಹೆಸರು, ಕೀರ್ತಿ ಬರುವುದಿಲ್ಲ. ಕುಂಭರಾಶಿ ರಾಜಕಾರಣಿಗಳಿಗೆ ಮಧ್ಯಮ ವರ್ಷ. ಸಿನಿಮಾ ರಂಗದಲ್ಲಿರುವವರಿಗೆ, ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಿರುವಂತಹ ಡೈರೆಕ್ಟರ್ಗಳಿಗೆ, ಕಲಾವಿದರಿಗೆ ಹೆಸರು, ಕೀರ್ತಿ ಬಂದರೆ ದುಡ್ಡು ಬರೋದಿಲ್ಲ. ದುಡ್ಡು ಸಿಕ್ಕರೆ ನೇಮ್ ಆ್ಯಂಡ್ ಫೇಮ್ ಸಿಗುವುದಿಲ್ಲ. ಕಲಾವಿದರಿಗೆ ಈ ವರ್ಷ 50-50 ಆಗಿದೆ. ಕುಂಭರಾಶಿಯವರು ಗುರುವಿನ ಅನುಗ್ರಹಕ್ಕಾಗಿ ಹಳದಿ ಬಣ್ಣದ ರೇಷ್ಮೆಯ ಕರವಸ್ತ್ರವನ್ನು ನಿಮ್ಮ ಬಳಿ ಸದಾ ಇರಿಸಿಕೊಳ್ಳಿ. ಇದರಿಂದ ಗುರುವಿನ ವಿಶೇಷ ಆಶೀರ್ವಾದ ಸಿಗುತ್ತದೆ. ಕುಂಭರಾಶಿಯವರಿಗೆ ಈ ವರ್ಷ ಕಂಕಣ ಬಲ ಕೂಡಿ ಬರಲಿದೆ. 10 ಜನರ ಮದುವೆ ಆಗ್ತಿದೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಕುಂಭರಾಶಿಯವರು 6ರಷ್ಟು ಇದ್ದೇ ಇರ್ತಾರೆ. ಈ ವರ್ಷ ಕುಂಭರಾಶಿಯವರು ಮಗುವಿನ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಗಂಡು ಮಕ್ಕಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕುಂಭರಾಶಿಯ ಸ್ತ್ರೀಯರು ಸಾಮಾನ್ಯವಾಗಿ ಬುದ್ಧಿವಂತರು. ಈ ವರ್ಷ ನಿಮ್ಮ ಕುಟುಂಬವನ್ನು ತುಂಬ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡುತ್ತೀರಾ. ಸಮಾಜದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ನಿಮಗೆ ಹೆಸರು, ಕೀರ್ತಿ, ಗೌರವ ಸಿಗಲಿದೆ. ಕುಂಭರಾಶಿ ಸ್ತ್ರೀಯರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಈ ವರ್ಷ ನೀವೆಷ್ಟು ಬುದ್ಧಿವಂತರು ಎಂದು ಪ್ರಶಂಸೆಯನ್ನು ಮಾಡುತ್ತಾರೆ. ನಿಮ್ಮ ಮಾತಿಗೆ ಬೆಲೆ, ಗೌರವ ಸಿಗಲಿದೆ. ನಿಮ್ಮ ಬುದ್ಧಿವಂತಿಕೆಗೆ, ಜ್ಞಾನಕ್ಕೆ ಸರಿಯಾದಂತಹ ಪ್ರಶಂಸೆ ಸಿಗುವಂತಹ ವರ್ಷವಿದು. ಈ ವರ್ಷ ಗುರುಗಳ ಆರಾಧನೆ, ಗುರುಗಳ ದರ್ಶನ, ಗುರು ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.